ಹಾಯ್ ಎಲ್ರಿಗೂ ಇವಾಗಲೇ ಗೊತ್ತಾಗಿದೆ SIR ಗೌರ್ನಮೆಂಟ್ ಕಡೆಯಿಂದ ಯಾವ ರೀತಿ ಫಾರ್ಮ್ನ ಫಿಲ್ ಮಾಡೋದು ಅಂತ. ಆ್ಯಂಡ್ ನೆಕ್ಸ್ಟ್ ತಿಂಗಳು ಆಗಸ್ಟ್ ಆದಮೇಲೆ ಇಲ್ಲ ಆಗಸ್ಟಿಗೆ ಎಲೆಕ್ಷನ್ ನಡೀತಾ ಇರೋ ಕಾರಣದಿಂದ ಈ ರೀತಿ ಎಲ್ಲರ ಮನೆಗೂ ಈಗಾಗಲೇ ಬಂದು ತಲುಪಿದೆ. ನೋಡ್ತಿರ್ಬೋದು ಈ ರೀತಿ ಎಲ್ಲರಿಗೂ ಎರಡೆರಡು ಕೊಟ್ಟಿರ್ತಾರೆ ಮನೆಗೆ. ಸೊ ನಾವು ಕರೆಕ್ಟಾಗಿ ಫಾರ್ಮ್ ಫಿಲ್ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಂಡು ಕೊಡ್ತಾಯಿದ್ದೀನಿ. ಸೊ 2 ಫಾರ್ಮ್ ಕೊಟ್ಟಿರೋದ್ರಿಂದ ನೀವು ಒಂದು ಫಾರ್ಮ್ನ ಕ್ಲೀನಾಗೆ ಫಿಲ್ ಮಾಡಬೇಕು. ಅಕಸ್ಮಾತ್ ತಪ್ಪಾಗಿರುತ್ತೆ ಅನ್ನೋದಕ್ಕೋಸ್ಕರ ಇನ್ನೊಂದು ಫಾರ್ಮ್ ಕೊಟ್ಟಿರ್ತಾರೆ. 2 ತಪ್ಪು ಮಾಡೋಕೆ ಹೋಗಬೇಡಿ, ಒಂದು ಕರೆಕ್ಟಾಗಿ ಬರೆದಿಟ್ಕೊಳ್ಳಿ. ಸೊ ನಾನು ಇವಾಗ ಹೇಳ್ಕೊಂಡು ಕೊಡ್ತೀನಿ ಯಾವ ರೀತಿ ಮಾಡ್ಕೋಬೇಕು ಅಂತ. SIR ಕಾರ್ಡ್ ಇದು ನೋಡ್ಬೋದು. ಇದರಲ್ಲಿ ಫಸ್ಟ್ ಇಲ್ಲಿ ಏನಂತ ಕೊಟ್ಟಿದ್ದಾರೆ ಅಂದರೆ ಮತದಾರರ ಹೆಸರು ಅಂತ ಕೊಟ್ಬಿಟ್ಟು ನಿಮ್ದು ಏನು ಹೆಸರಿರುತ್ತೆ ಅದು ಕೊಡ್ತಾರೆ. ABC ಅಂತ. ಎಕ್ಸಾಂಪಲ್ ನಿಮ್ಮ ಹೆಸರು ABC ಅಂತ ಇರುತ್ತೆ ಅಂದ್ಕೊಳ್ಳಿ, ಅದನ್ನು ಈ ರೀತಿ ಕೊಟ್ಟಿರ್ತಾರೆ. ಸೊ ನಿಮ್ಮ ಅಡ್ರೆಸ್ ಎಲ್ಲ ಇಲ್ಲಿ ಕೊಟ್ಟಿರ್ತಾರೆ, ವಿಳಾಸ ಎಲ್ಲ ಕೊಟ್ಟಿರ್ತಾರೆ. ಬೆಂಗಳೂರು ಅಂದರೆ ಬೆಂಗಳೂರು, ಯಾವ ಊರಿರುತ್ತೋ ಆ ಊರು ಕೊಟ್ಟಿರ್ತಾರೆ ಇಲ್ಲಿ. ಆ್ಯಂಡ್ ನೆಕ್ಸ್ಟು ಇಲ್ಲಿ ಕ್ರಮ ಸಂಖ್ಯೆ ಕೊಟ್ಟಿರ್ತಾರೆ. ಆ್ಯಂಡ್ ನೀವೆಲ್ಲಿ ಓಟ್ ಹಾಕೋದು ಅನ್ನೋದು ಕೊಠಡಿ ಕೊಟ್ಟಿರ್ತಾರೆ. ಆ್ಯಂಡ್ ಯಾವ ವಿಧಾನಸಭಾ ಕ್ಷೇತ್ರ ಅನ್ನೋದು ಕೊಟ್ಟಿರ್ತಾರೆ, ಇಲ್ಲಿ ಯಾವ ರಾಜ್ಯ ಅನ್ನೋದು ಕೊಟ್ಟಿರ್ತಾರೆ. ಅದಾದಮೇಲೆ ಇಲ್ಲಿ ಸ್ಕ್ಯಾನರ್ ಕೊಟ್ಟಿರ್ತಾರೆ. ಸೊ ನೆಕ್ಸ್ಟು ನಿಮ್ಮ ಫೋಟೋ ಬರುತ್ತೆ ಇಲ್ಲಿ ಈ ರೀತಿ. ಸೊ ಈ ರೀತಿ ಕೊಟ್ಟಿರ್ತಾರೆ. ಆ್ಯಂಡ್ ಭಾರತ ಚುನಾವಣಾ ಆಯೋಗ ಕಡೆಯಿಂದ ಈ ರೀತಿ ಪ್ರತಿಯೊಬ್ಬರಿಗೂ ಎರಡೆರಡು ಬಂದಿರುತ್ತೆ. ಸೊ ಇಂದಿನ ವಿಶೇಷ ಸಾಮಗ್ರಿ ಪರಿಷತ್ ಅಂತ ಇದು ಫಸ್ಟ್ ಏನು ಕೊಟ್ಟಿರ್ತಾರೆ ನೋಡಿ. ಅದರಲ್ಲಿ ಏನಂದರೆ ನೀವು 2001ಕ್ಕಿಂತ ಮುಂಚೆಯಿಂದ ಓಟ್ ಹಾಕ್ತಿರೋರು ಯಾರ್ಯಾರು ಇದ್ದೀರೋ ಅವರು ಇಲ್ಲಿ ಮಾತ್ರ ಬರ್ಕೋಬೇಕು. ಇನ್ನೊಂದು ಸತಿ ತಿಳ್ಕೊಳ್ಳಿ, 2001ರಿಂದ ಮುಂಚೆ ಯಾರ್ಯಾರು ಆಗ್ತಾಯಿದ್ದೀರೋ ಅವ್ರು ಇಲ್ಲಿ ಫಾರ್ಮ್ ಫಿಲ್ ಮಾಡಬೇಕು. ಇದು ಏನಕ್ಕೆ ಅಂತ ನಾನು ನೆಕ್ಸ್ಟು ತಿಳಿಸ್ಕೊಂಡು ಕೊಡ್ತೀನಿ. ಇಲ್ಲೇನು ಇದು ಮಾಡಿಬಿಡಿ, ಈ ವಿಡಿಯೋನ ಇಂಥವ್ರನ್ನ ಇದನ್ನು ತಿಳ್ಕೊಳ್ಳಿ. ಸೊ ಮತದಾರ ಹೆಸರು ಏನಿರುತ್ತೆ ಅದು ಬರೀರಿ. ಎಕ್ಸಾಂಪಲ್ A ಅಂತ ಇರುತ್ತೆ ಅಂದ್ಕೊಳ್ಳಿ, ಇವಾಗ A ಅಂತ ಇರುತ್ತೆ. ಇಲ್ಲ ನಮ್ಮ ಡ್ಯಾಡಿ ಹೆಸರು ಮಂಜುನಾಥ ಅಂತ, ಸೊ ಮಂಜುನಾಥ ಅಂತ ಬರೆದಿರ್ತೀವಿ. ಮತದಾರರ ಅವ್ರದ್ದು ಚೀಟಿ ಸಂಖ್ಯೆ ಲಭ್ಯವಿದ್ದರೆ ಮಾತ್ರ ಬರೀರಿ, ಇಲ್ಲಾಂದರೆ ಸ್ಕಿಪ್ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಸಂಬಂಧಿಯ ಹೆಸರು, ಸೊ ಮಂಜುನಾಥಂಗೆ ಅವ್ರ ವೈಫ್ದೇ ನಾನು ಕೊಟ್ಟಿದ್ದೀನಿ, ಲಕ್ಷ್ಮಮ್ಮ ಅಂತ ಕೊಟ್ಕೊಂಡಿದ್ದೀನಿ ಇಲ್ಲಿ. ಸೊ ಸಂಬಂಧ ಏನು ಇವರಿಬ್ಬರು ಮಧ್ಯೆ ಅಂತ ಕೇಳ್ತಿದ್ದಾರೆ. ಸೊ ವೈಫು ಇವ್ರಿಗೆ ಹೆಂಡತಿ ಆಗಬೇಕು ಅಂತ. ಸೊ ನಮ್ಮ ಡ್ಯಾಡಿ ಇದ್ದಿದ್ದು ಫಾರ್ಮ್ನ ನಾನು ಫಿಲ್ ಮಾಡಿ ನಿಮಗೆ ತೋರಿಸ್ತಾ ಇರೋದು. ಸೊ ಜಿಲ್ಲೆ ನಾರ್ತು ಬೆಂಗಳೂರು, ರಾಜ್ಯ ಕರ್ನಾಟಕ. ನಮ್ದು ಯಾವ ಕ್ಷೇತ್ರ ಅಂದರೆ ಇದು ಏನಪ್ಪ ಯಶವಂತಪುರ ಅಂತ ನಮ್ಮ ಕ್ಷೇತ್ರ ಅಂತ ಇರುತ್ತೆ. ಸೊ ನೆಕ್ಸ್ಟ್ ಇಲ್ಲಿಗೆ ಬರೀರಿ ನೀವು. ವಿಧಾನಸಭಾ ಕ್ಷೇತ್ರದಲ್ಲಿ ಸಂಖ್ಯೆ ಅಂತ ಅಂದರೆ ಯಾವುದು ಅಂದರೆ ನಾವು ಯಶವಂತಪುರ ಇಲ್ಲೇನು ಬರೆದಿರ್ತೀವೋ ಅದೇ ಬರ್ಕೋಬೇಕು. ಭಾಗ ಸಂಖ್ಯೆ ಯಾವುದು ಅಂತ ಇಲ್ಲಿ ಕೊಟ್ಟಿರ್ತಾರೆ ನಿಮಗೆ. ಸೊ ಅದನ್ನು ಇಲ್ಲಿ ಫಿಲ್ ಮಾಡಿ. ಆ್ಯಂಡ್ ಕ್ರಮ ಸಂಖ್ಯೆ ಯಾವುದು ಅಂತ ಇಲ್ಲಿ ಕೊಟ್ಟಿರ್ತಾರೆ. ಸೊ ಅದನ್ನು ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿಗೆ ಬರಬೇಕು. ಇದು ಮೇನು ನೀವು ತಿಳ್ಕೊಬೇಕಾಗಿರೋದು. ಸೊ ಜನ್ಮ ದಿನಾಂಕ ನೀವು ಕರೆಕ್ಟಾಗಿ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಡೇಟ್ ಆಫ್ ಬರ್ತ್ ಕೊಟ್ಟಿರ್ತೀರೋ ಅದನ್ನು ಇಲ್ಲಿ ಬರೀಬೇಕು. ಎಕ್ಸಾಂಪಲ್ ಈಗ 24/07/1975 ಅಂತ ಇರುತ್ತೆ. ಸೊ ಅದನ್ನು ನೀವು ಫಿಲ್ ಮಾಡಬೇಕಾಗುತ್ತೆ. ಸೊ 1ನೇ ತಾರೀಕು ಕೊಟ್ಟಿರೋ 01/01 ಆ ಥರನೇ ಫಿಲ್ ಮಾಡಬೇಕು. ಇಲ್ಲಿ ಯಾವುದೇ ರೀತಿ ಬರ್ಕೊಳ್ಳೋಕೆ ಹೋಗಬೇಡಿ. ಆ್ಯಂಡ್ ಆಧಾರ್ ಸಂಖ್ಯೆ ಏನಿರುತ್ತೋ ಅದನ್ನು ಇಲ್ಲಿ ನೀವು ಫಿಲ್ ಮಾಡಬೇಕು. ನೆಕ್ಸ್ಟು ಮೊಬೈಲ್ ನಂಬರ್ ಪ್ರೆಸೆಂಟ್ ನೀವು ಯಾವುದು ಮೊಬೈಲ್ ನಂಬರ್ ಯೂಸ್ ಮಾಡ್ತೀರೋ ಅದನ್ನು ಫಿಲ್ ಮಾಡಿ. ಸೊ ನಿಮ್ಮ ತಂದೆ ಹೆಸರು ಇವಾಗ ಇವರು ಮಂಜುನಾಥ್ ಅವ್ರದ್ದು ತಂದೆ ಇದ್ದಾರಲ್ಲ ಅವ್ರ ಹೆಸರು ಬರೀಬೇಕು. ಸೊ ಅವ್ರ ಅಪ್ಪನ ಹೆಸರಲ್ಲಿ ಕೆಂಪಯ್ಯ ಅಂತ ಬರಿತಾ ಇದ್ದೀನಿ. ಸೊ ನೆಕ್ಸ್ಟು ಅದನ್ನು ಸ್ಕಿಪ್ ಮಾಡ್ಕೋತೀನಿ. ಅವ್ರದ್ದು ಗುರುತಿನ ಚೀಟಿದ್ದು ನಮ್ಮ ಹತ್ರ ಇಲ್ಲ, ಸೊ ಸ್ಕಿಪ್ ಮಾಡ್ಕೊಳ್ಳಿ. ಅವ್ರ ತಾಯಿ ಹೆಸರು ಲಕ್ಕಮ್ಮ ಅಂತ ಅವ್ರದ್ದು ನಾವು ಫಿಲ್ ಮಾಡ್ಕೊತಾ ಇದ್ದೀವಿ. ನೆಕ್ಸ್ಟು ಅವರ ಸಂಗಾತಿ ಹೆಸರು ಏನಿದೆ ಅಂತ ಅದು ಲಕ್ಷ್ಮಮ್ಮ ಅಂತ ನಾನು ಫಿಲ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಎಲ್ಲ ಆದಮೇಲೆ ಇಲ್ಲಿ ಮತದಾರರ ಸಹಿ ಅಂತ ಇರುತ್ತೆ. ಅಕಸ್ಮಾತ್ ಸೈನ್ ಮಾಡೋಕ್ಕೆ ಬರಲ್ಲ ಅಂದರೆ ತಂಬ್ ಕೊಡ್ಬೋದು, ಹೆಬ್ಬೆಟ್ಟು ಕೊಡ್ಬೋದು. ಇಲ್ಲಿ ನೀವು ಹೆಬ್ಬೆಟ್ಟು ಕೊಟ್ಟು ಇಷ್ಟು ಕಾರ್ಡ್ನ ಫಿಲ್ ಮಾಡಬೇಕು. ಸೊ 2 ಕೊಟ್ಟಿರೋದ್ರಿಂದ ಒಂದು ನೀಟಾಗಿ ನೀವು ಫಿಲ್ ಮಾಡಿ. ಆ್ಯಂಡ್ ಇಲ್ಲಿ ಫೋಟೋನ ಪೋಸ್ಟ್ ಮಾಡ್ಬೋದು. ಇಲ್ಲಾಂದರೆ ನಮಗಿದೇ ಫೋಟೋ ಓಕೆ ಅನಿಸಿದ್ರೆ ಇದೇ ಫೋಟೋನ ನೀವು ಕಂಟಿನ್ಯೂ ಮಾಡ್ಕೋಬೋದು. ಸೊ ಇದೆಲ್ಲ ಒಂಥರ ಆದರೆ ನೆಕ್ಸ್ಟು ನಾನು ಇವಾಗ ಇಂದಿನ ವಿಶೇಷ ಸಾಮಗ್ರಿ ಇದು ನೆಕ್ಸ್ಟು ಬಾಕ್ಸಲ್ಲಿ ಏನು ಬರುತ್ತೋ ಅದನ್ನು ನಾನು ಇದೇ ವೀಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ತಿಳಿಸ್ಕೊಂಡು ಕೊಡ್ತೀನಿ, ನೋಡ್ಕೊಳ್ಳಿ. ನೆಕ್ಸ್ಟು ನಾನು ಈ ಭಾಗದ್ದು ಹೇಳ್ಕೊಂಡು ಕೊಡ್ತಾಯಿದ್ದೀನಿ. ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಸಹ ಮಾಡ್ಬೋದು ನೀವು. ನೋಡ್ತಿದ್ರಲ್ಲ, ಇದು ಈ ಸೈಡಲ್ಲಿ ಯಾವ ರೀತಿ ಫಾರ್ಮ್ ಫಿಲ್ ಮಾಡೋದು ಅಂತ ನಾನು ಹೇಳ್ಕೊಂಡು ಕೊಡ್ತಾಯಿದ್ದೀನಿ. ಇದು 2001ರಿಂದ ಯಾರು ಓಟ್ ಆಗ್ತಾ ಇದ್ದೀರಾ, ಇವಾಗ ಇದು 2001ರಿಂದ ಯಾರು ಓಟ್ ಆಗ್ತಿದ್ದೀರಾ ಅವ್ರು ಈ ಕಡೆ ಫಾರ್ಮ್ ಫಿಲ್ ಮಾಡ್ಕೊಬೇಕು. ಆ್ಯಂಡ್ ಇವಾಗ ಯಾರ್ಯಾರು ಓಟ್ ಆಗ್ತಾ ಇದ್ದೀರಾ ಅವರು ಈ ಕಡೆ ಫಾರ್ಮ್ ಫಿಲ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಏನಂದರೆ ಹೆಸರು ಅಂತ ಕೊಟ್ಟಿದ ತಕ್ಷಣ ನಾವೇನು ಮಾಡ್ತೀವಿ, ನಮ್ಮ ಹೆಸರು ಬರ್ಕೊಳ್ಳೋಕೆ ಹೋಗ್ತಾಯಿದ್ದೀವಿ. ಸೊ ಅದು ತಪ್ಪು, ಅದನ್ನು ಬರ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಅಜ್ಜಿ ತಾತ ಯಾರಿದ್ದಾರೋ ಅವ್ರ ಹೆಸರಲ್ಲಿ ಬರ್ಕೊಳ್ಳಿ. ನಾನಿಲ್ಲಿ ನನ್ನ ತಾಯಿ ಹೆಸರು ಬರ್ಕೊತಾ ಇದ್ದೀನಿ, ಲಕ್ಷ್ಮಮ್ಮ ಅಂತ. ನೆಕ್ಸ್ಟು
ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಇದ್ದರೆ ಅದ್ರದ್ದು ಸಂಖ್ಯೆ ನಂಬರ್ ನಮಗೆ ಗೊತ್ತಿಲ್ಲ, ಸೊ ಸ್ಕಿಪ್ ಮಾಡಿದ್ದೀವಿ. ಸಂಬಂಧಿಯ ಹೆಸರು ನಾನಿವಾಗ ನಮ್ಮ ತಂದೆ ಹೆಸರನ್ನೇ ಕೊಟ್ಟಿದ್ದೀನಿ, ಮಂಜುನಾಥ ಅಂತ. ನನ್ನ ತಾಯಿ ನನ್ನ ತಂದೆ ಇಬ್ಬರು ಕೊಟ್ಟಿದ್ದೀನಿ. ಸೊ ಸಂಬಂಧ ಅಂತ ಕೇಳ್ತಿದೆ, ಅವರು ನನಗೆ ತಂದೆ ಆಗಬೇಕು, ಇಲ್ಲ ಅದಕ್ಕೆ ಫಾದರ್ ಅಂತ ಬರ್ದಿದ್ದೀನಿ. ಇವ್ರ ಸಂಬಂಧ ಕೇಳ್ತಿರೋದು, ಇವ್ರ ಸಂಬಂಧ ಅಲ್ಲ ಕೇಳ್ತಿರೋದು. ಆ್ಯಂಡ್ ಜಿಲ್ಲೆ ಬೆಂಗಳೂರು, ನಾವು ಬೆಂಗಳೂರು ನಾರ್ತ್ ಅಂತ ಹಾಕೊಂಡಿದ್ದೀವಿ. ನೆಕ್ಸ್ಟು ರಾಜ್ಯ ಅಂದರೆ ಕರ್ನಾಟಕ ರಾಜ್ಯ ನಮ್ಮದು. ಆ್ಯಂಡ್ ನಾನಿಲ್ಲಿ ಯಾವ್ದು ನಮ್ಮದು ವಿಧಾನಸಭಾ ಕ್ಷೇತ್ರ ಅಂದರೆ ಯಶವಂತಪುರ ನಮ್ಮದಿದು ಈ ರೀತಿ. ಸೊ ಇಲ್ಲಿ ಯಶವಂತಪುರ ಅಂತ ನಾನು ಬರ್ಕೊಂಡು ಇಲ್ಲಿ ಕೊಟ್ಟಿರ್ತಾರೆ ನಮಗೆ. ಸೊ ಅದನ್ನು 137 ಅಂತ ಬರ್ಕೊಂಡು 234 ನಮ್ಮ ಕ್ರಮ ಸಂಖ್ಯೆ ಅಂತ ಬರ್ಕೊಂಡು ನೆಕ್ಸ್ಟು ನಾನಿಲ್ಲಿ ನನ್ನ ಡೇಟ್ ಆಫ್ ಬರ್ತು ಹಾಕ್ಕೊತಾ ಇದ್ದೀನಿ ಇಲ್ಲಿ. ಸೊ ನಿಮ್ಮ ಡೇಟ್ ಆಫ್ ಬರ್ತು ಅಷ್ಟೇ ಕರೆಕ್ಟಾಗಿ ಫಿಲ್ ಮಾಡಬೇಕು. ಅದರಲ್ಲೂ ಆವಾಗಲೇ ಹೇಳ್ದಂಗೆ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿಯೇ ನೀವು ಫಿಲ್ ಮಾಡ್ಕೋಬೇಕು. ನೆಕ್ಸ್ಟು ನಿಮಗೆ ಆಧಾರ್ ಸಂಖ್ಯೆ ಕೊಟ್ಟಿರ್ತಾರೆ, ಅದನ್ನು ಅಷ್ಟೇ ನೀಟಾಗಿ ಫಿಲ್ ಮಾಡಬೇಕು. ನೆಕ್ಸ್ಟ್ ಮೊಬೈಲ್ ನಂಬರು ಕೊಟ್ಟಿರ್ತಾರೆ, ಅದನ್ನು ಫಿಲ್ ಮಾಡಿಕೊಂಡು ನೆಕ್ಸ್ಟ್ ನೀವೇನು ನೋಡಬೇಕು ಅಂದರೆ ನಿಮ್ಮ ತಂದೆ ಹೆಸರು ಇಲ್ಲಿ ಏನು ಕೊಟ್ಟಿರ್ತೀರ ತಂದೆ ಹೆಸರು ಅದನ್ನು ಇಲ್ಲಿ ಕೊಡಬೇಕು. ಆ್ಯಂಡ್ ಗುರುತಿನ ಚೀಟಿ ಸಂಖ್ಯೆ ನಂಬರ್ ಇಲ್ಲ ಅಂತ ಸ್ಕಿಪ್ ಮಾಡಿ. ಆ್ಯಂಡ್ ನಿಮ್ಮ ತಾಯಿ ಹೆಸರು ಲಕ್ಷ್ಮಮ್ಮ ಅಂತ ಕೊಡಿ. ನೆಕ್ಸ್ಟ್ ಇಲ್ಲಿ ಸ್ಕಿಪ್ ಮಾಡ್ಕೊಳ್ಳಿ. ನೀವು ಇನ್ನೂ ಮದುವೆ ಆಗಿಲ್ಲ ಅಂತ ಅಂದರೆ ಅದನ್ನು ಏನು ಫಿಲ್ ಮಾಡೋಕ್ಕೆ ಹೋಗಬೇಡಿ. ಇಷ್ಟೆಲ್ಲ ಆದಮೇಲೆ ಇಲ್ಲಿ ಸೈನ್ ಹಾಕಲೇಬೇಕು ನೀವು. ಆ್ಯಂಡ್ ಇಲ್ಲೊಂದು ಫೋಟೋ ನೀವು ಹಾಕಲೇಬೇಕು. ಆ್ಯಂಡ್ ನೋಡ್ತಿದ್ದೀರಲ್ಲ, ಆ್ಯಂಡ್ ಇದು ಅರ್ಥ ಆಗಲಿಲ್ಲ ಅಂದರೆ ಮತ್ತೆ ನೀವು ಇನ್ನೊಂದು ಸತಿ ವೀಡಿಯೋ ನೋಡಿ. ಆ್ಯಂಡ್ ಏನೇ ಡೌಟ್ ಇದ್ದರೂ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಬೇಕಾದ್ರೆ ನಾನು ನಿಮ್ಗೆ ಕ್ಲಿಯರ್ ಮಾಡ್ತೀನಿ. ಕಮೆಂಟ್ ಬಾಕ್ಸಲ್ಲೇ ನಾನು ನಿಮಗೆ ಮೆಸೇಜ್ ಮಾಡ್ತೀನಿ. ನೋಡ್ಬೋದಲ್ಲ, ಇಷ್ಟು ನಾವು ಈ ಥರ SIR ನಾವು ಫಾರ್ಮ್ ಹೇಗೆ ಫಿಲ್ ಮಾಡೋದು ಅಂತ ನೋಡ್ತಿದ್ದೀರಲ್ಲ. ಇದು ಒಂಚೂರು ಮಿಸ್ಟೇಕ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ಇದು ನಮಗೆ ನೆಕ್ಸ್ಟು ಜನ್ರೇಷನಲ್ಲಿ ನೆಕ್ಸ್ಟು ನಾವು ಯಾವ ರೀತಿ ವೋಟ್ ಹಾಕ್ತೀವಿ, ಎಷ್ಟು ಜನ ಇದ್ದೀವಿ, ಯಾವ ಥರ ಅಂತ ಕ್ಯಾಲ್ಕುಲೇಷನ್ ಮಾಡೋದಕ್ಕೋಸ್ಕರ ಮಾಡ್ತಿರ್ಬೋದು ಅಂತ ನಾನು ಅಂದ್ಕೊತೀನಿ ಸರ್ಕಾರದ ಕಡೆಯಿಂದ. ಸೊ ಆಗಸ್ಟ್ ಇಲ್ಲ ಸೆಪ್ಟೆಂಬರಲ್ಲಿ ಎಲೆಕ್ಷನ್ ನಡೀತಾ ಇರೋದ್ರಿಂದ ಈ ರೀತಿ ಎಲ್ಲ ನಮಗೆ ಬರ್ತಿದೆ ನೋಡ್ಬೋದು. ಆವಾಗಲೇ ಹೇಳಿದ್ನಲ್ಲ, ಇದು 2001ರಿಂದ ಯಾರು ವೋಟ್ ಹಾಕ್ತಿರೋ ಅವರು ಇದನ್ನು ಹಾಕ್ರಿ. ಇದು ಈಗ ಯಾರು ರೀಸೆಂಟಾಗಿ ಆಗ್ತಿದ್ದೀರಲ್ಲ, ಫಾರ್ ಎಕ್ಸಾಂಪಲ್ 3, 4, 5 ಇಯರ್ಸಿಂದ ಅವರೆಲ್ಲ ಇಲ್ಲಿ ಹಾಕಿ ಅಂತ ಇಷ್ಟು ನಾನು ಹೇಳ್ಕೊಂಡ್ಕೊಡ್ತಾಯಿದ್ದೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ. ಆ್ಯಂಡ್ ಏನೇ ಇದಿದ್ರೂ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.